ಮಾರುತಿ ಎಲೆಕ್ಟ್ರಿಕಲ್ ವರ್ಕ್ಸ್ ಅವರು ವೀರಾಕಾಶ ಕಲಾವಿದರು, ಸಂಗೀತ ವಾದಕರು ಯುಧಿಷ್ಠರ್ ಅವರು, ಸುರೇಶ್ ಗೌಡ್ರು, ಉಪ್ಪಾರ್ ವೀರಣ್ಣ ಅವರು, KIB ಬೇಗನೆ ಬಂದು ಮಹಾಸನ್ನಿಧಿಯವರಿಂದ ಗುರುರಕ್ಷಣೆ ಪಡೆದುಕೊಳ್ಬೇಕು ನೆನೆಸ್ಕೊಳ್ತೇವೆ. ಗುರುಭದ್ರಯ್ಯ ಸ್ವಾಮಿ ಹಿಂದಿ ಪಂಡಿತರು, JM ಬಸವರಾಜ ಸ್ವಾಮಿ ಅವರು, ನಾಗರೆಡ್ಡಿ ಅವರು, ದೊಡ್ಡ ಹನುಮಂತಪ್ಪನವರು, ಸಣ್ಣದಾಸಪ್ಪನವರು, ಚಂದ್ರಶೇಖರ್ ಆಚಾರ್ಯ ಅವರು, ಸುರೇಶ್ ನೀರ್ಸಾಗರ್ ಪುಟ್ಟರಾಜ್ ಗವಾಯ್ ಶಿಷ್ಯರು, ಯೋಗೇಶ್ ತಬಲವಾದಕರು, ವೀರೇಶ್ ಮೇಸ್ತ್ರಿ ಅವರು, ಶ್ರೀದೇವಿ ಅವರು, ತಳವಾರ್ ತಿಮ್ಮಪ್ಪನವರು, ಉಪ್ಪಾರ್ ವೀರಣ್ಣ ಅವರು, KIB ಯುಧಿಷ್ಠರ್ ಅವರು, ಸುರೇಶ್ ಗೌಡ್ ಅವರು, ಹೊಸಂಗಡಿ ಜಗದೀಶ್, ಚಂದ್ರಶೇಖರ್ ಶಿಲ್ಪಿ, ವೀರಂಗೌಡ್ ಶಾಮಿಯನ್ ಸಪ್ಲೈಯರ್ಸ್, ಮಾರುತಿ ಎಲೆಕ್ಟ್ರಿಕಲ್ ವರ್ಕ್ಸ್, ವೀರಗಾಶಿ ಕಲಾವಿದರು, ಸಂಗೀತ ಕಲಾವಿದರು ಮಹಾಸನ್ನಿಧಿಯಿಂದ ಗುರುರಕ್ಷಣೆ ಪಡೆದುಕೊಳ್ಬೇಕು ವಿನಂತಿಸಿಕೊಳ್ತೇವೆ. ಈ ಧರ್ಮಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡು ಈ ಧರ್ಮಸಭೆಗೆ ಶುಭ ಸಂದೇಶವನ್ನು ನೀಡಬೇಕೆಂದೇಳಿ ಶ್ರೀ ಷಟಸ್ಥಲ ಬ್ರಹ್ಮ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಕಲ್ಲೋಟ ಪಾಲ್ತೂರು ಮ್ಯಾಳಗನೂರು. ಜಯ ಮಂಗಲಂ ಜಯ ನಮ ಪಾರ್ವತೀಪತೆ. ಗೊತ್ತಾಯ್ತು ನಿಮ್ಗೆಲ್ಲರಿಗೂ ಏನ್ ಬೇಕಾಯ್ತು ಅಮ್ಮ. ಆ ಕಡೆಗೆ ದಾಸೋಹ ಇಡೋದದ ಸಾಂಬಾರ ಸ್ಮೆಲ್ ಇಲ್ಲಿ ತನಕ ಬರ್ತಾ ಇದೆ. ನಮ್ಮ ಕೂಡ ಅಲ್ಲಿ ಹೋಗಿ ಗಂಗಾಳ ತಂದು ಊಟ ಮಾಡ್ಬೇಕು ಅನ್ಸ್ತದ. ಆದ್ರೆ ಜಗತ್ತೋಳು ಬಂದು ಕುಂತಾರ, ಮತ್ತೆ ನಾವೆಲ್ಲರೂ ಸಪ್ಪ ಕುಂತ್ರೆ ಸಭೆ ಶೋಭೆ ಆಗನ್ಸಂಗಿಲ್ಲ. ದೀಪತೆ ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ, ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯ ಮಹಾರಾಜ ಕಿ, ಜಗದ್ಗುರು ವಿಶ್ವಾರಾಧ್ಯ ಮಹಾರಾಜ ಕಿ, ಜಗದ್ಗುರು पंडिताराध्य शिवाचार्य महाराज की जय मंगलम जय नमः पार्वतीपते. मानव धर्मಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಒಂದೇ ಜಯ ಮಂಗಲಂ ಜಯ ನಮಃ ಪಾರ್ವತೀಪತೆ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಸಂಗನಕಲ್ ಗ್ರಾಮದಲ್ಲಿ ನೆಲೆಸಿರುವಂತಹ ಆ ರೇವಣ ಸಿದ್ದೇಶ್ವರನಲ್ಲಿ ಭಕ್ತಿಯಿಂದ ನಮಸ್ಕರಿಸಿ, ಆ ದೇವಸ್ಥಾನದ ಹಿಂಭಾಗದಲ್ಲಿ 108 ಲಿಂಗಗಳ ಪ್ರತಿಷ್ಠಾಪನಾ ಕಾರ್ಯಕ್ರಮದ ತನ್ನಿಮಿತ್ತವಾಗಿ ಸಾಗಿ ಬಂದಿರುವಂತಹ ಈ ಧರ್ಮ ಸಮಾರಂಭದ ದಿವ್ಯ ಸಾನ್ನಿಧ್ಯ ಮೂರ್ತತ್ಯವರಾಗಿರುವಂತಹ ಜಗದ್ಗುರು ಉಜ್ಜಯಿನಿ ಹಾಗೂ ಕಾಶಿ ಮಹಾಸನ್ನಿಧಿ ಶ್ರೀಶೈಲ ಮಹಾಸನ್ನಿಧಿಯ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಇನ್ನು ಈ ಕಾರ್ಯಕ್ರಮದ ರೂವಾರಿಗಳಾಗಿ ಮಾರ್ಗದರ್ಶನವನ್ನು ನೀಡುವಂತಹ ಜಂಗಮವಸಳ್ಳಿಯ ಪರಮ ಪೂಜ್ಯರಲ್ಲಿ ಭಕ್ತಿಯಿಂದ ನಮಸ್ಕರಿಸಿ, ತಮ್ಮೆಲ್ಲರಿಗೂ ಧರ್ಮ ಸಂದೇಶವನ್ನು ನೀಡಿರುವಂತಹ ರೌಡಗುಂದಿಯ ಪರಮ ಪೂಜ್ಯರಲ್ಲಿ ಭಕ್ತಿಯಿಂದ ನಮಸ್ಕರಿಸಿ, ಇನ್ನು ಈ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಶರಣ ಬಂಧುಗಳೇ, ವೇದಘೋಷವನ್ನು ಮಾಡಿ ಅದರ ಜೊತೆಗೆ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ವೇದೋಕ್ತ ರೀತಿಯಲ್ಲಿ ನಡೆಸಿಕೊಟ್ಟಿರುವಂತಹ ನಮ್ಮ ರಮೇಶ್ ಶಾಸ್ತ್ರಿ ಅವ್ರ ಜೊತೆಗಿರುವಂತಹ ಎಲ್ಲ ಗುರುಕುಲ ಸಾಧಕರೇ, ಅತ್ಯಂತ ಶ್ರದ್ಧಾಭಕ್ತಿಯಿಂದ ಕಳಸ ಕುಂಭಗಳೊಂದಿಗೆ ವಾದ್ಯದೊಂದಿಗೆ ಅಡ್ಡಪಲ್ಲಕ್ಕಿ ಮಹೋತ್ಸವದಲ್ಲಿ ಪಾಲ್ಗೊಂಡು ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿರುವಂತಹ ಸಂಗನಕಲ್ ಗ್ರಾಮದ ಸುತ್ತಮುತ್ತ ಎಲ್ಲ ಗ್ರಾಮದ ಸಮಸ್ತ ಸದ್ಭಕ್ತರೇ, ತಾಯಂದರೇ, ಮುದ್ದು ಮಕ್ಕಳೇ, ಇದುವರೆಗೆ ರೌಡಗುಂದಿಯ ಪರಮ ಪೂಜ್ಯರು
ಈ ಗ್ರಾಮದ ಬಗ್ಗೆ, ತಮ್ಮೆಲ್ಲರ ಭಕ್ತಿ ಶ್ರದ್ಧೆಯ ಬಗ್ಗೆ ಬಹಳ ಮನದುಂಬಿ ಮಾತಾಡಿದರು. ಒಂದೇ ಮಾತಿನಲ್ಲಿ ಹೇಳಿದ್ರು, ಸಂಗನಕಲ್ ಗ್ರಾಮದ ಭಕ್ತಿ ಹೇಗಿದೆ ಅಂತ ಕೇಳಿದ್ರೆ ಭೀಮನ ಭಕ್ತಿ ತರ ಇದೆ ಅಂತ ಹೇಳಿದ್ರು. ನಿಜವಾಗ್ಲೂ ಅವಳು ಏರಿರುವಂಥ ಮಾತು ಅಕ್ಷರ ಸತ್ಯ. ಕಾರಣ ಏನು ಅಂತ ಕೇಳಿದ್ರೆ, ಬಹುತೇಕ ಯಾವುದಾದ್ರೂ ಒಂದು ಗ್ರಾಮದಲ್ಲಿ ಜಗದ್ಗುರುಗಳ ಕಾರ್ಯಕ್ರಮ ಹಮ್ಮಿಕೊಳ್ಬೇಕಂದ್ರೆ ಬಹಳ ಕಷ್ಟ. ಇವತ್ತು ಅನೇಕ ಮಠ ಮಂದಿರಗಳಿದಾವ. ಆ ಮಠ ಮಂದಿರಗಳಿರುವಂತಹ ಸ್ವಾಮಿಗಳು ಅಂದ್ರೆ ನಮ್ಮಂತ ಪಟ್ಟು ದೇವರು ಅನ್ಕೊಂಡ್ರೇನೆ ಇಂಥ ಕಾರ್ಯಕ್ರಮ ಮಾಡೋದು ಬಹಳ ಕಷ್ಟ. ಅಂಥದ್ರೊಳಗ ಸಂಗನಕಲ್ ಗ್ರಾಮದಲ್ಲಿ ಇವತ್ತು ದೇವಸ್ಥಾನದ ಕಮಿಟಿಯ ಎಲ್ಲ ಸದಸ್ಯರಾಗಿರಬಹುದು, ಗ್ರಾಮದ ಹಿರಿಯರಾಗಿರಬಹುದು ಮತ್ತು ಈ ಗ್ರಾಮದ ಎಲ್ಲ ಸದ್ಭಕ್ತರು ಸೇರಿ ಒಬ್ಬರಲ್ಲ ಇಬ್ಬರಲ್ಲ 3 ಜಗದ್ಗುರುಗಳನ್ನ ಈ ಗ್ರಾಮಕ್ಕೆ ಬರಮಾಡಿಕೊಂಡು ಕಾರ್ಯಕ್ರಮ ಮಾಡಿರಲ್ಲ. ನಿಜವಾಗಲೂ ಈ ಸಂಗನಕಲ್ ಗ್ರಾಮದ ಇತಿಹಾಸದೊಳಗ ಸುವರ್ಣಾಕ್ಷರಗಳಿಂದ ಬರೆದಿರುವಂತಹ ಒಂದು ದಿವಸ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಗ್ರಾಮದ ಹೆಸರು ಬಹಳ ಕೇಳಕ್ಕೆ ಇಂಪಾಗಿದೆ. ಸಂಗನಕಲ್ಲು ಅಂತ ಈ ಗ್ರಾಮದ ಹೆಸರು. ಸಂಘ ಅಂದ್ರೆ ಏನ್ರಿ? ಸಂಘ ಅಂದ್ರೆ ಏನು? ಒಂದರಲ್ಲಿ ಒಂದು ಕೂಡಿಕೊಂಡಿರೋದಕ್ಕ ಸಂಘ ಅಂತ ಕರೀತಾರೆ, ಹೌದಲ್ಲ? ಯಾವುದಾದ್ರೂ ಒಂದು ವಸ್ತು ಆಗಿರ್ಬೋದು, ಒಂದು ಪದಾರ್ಥ ಆಗಿರ್ಬೋದು, ಅಥವಾ ಒಂದು ಮನುಷ್ಯ ಆಗಿರ್ಬೋದು, ಒಂದರಲ್ಲಿ ಒಂದು ಕೂಡಿಕೊಂಡು ಬೆರೆತೋಗಿ ಕೂಡಿಕೊಂಡಿರೋದಕ್ಕೆ ಸಂಘ ಅಂತ ಕರೀತಾರೆ. ಈ ಗ್ರಾಮಕ್ಕೆ ಸಂಗನಕಲ್ ಗ್ರಾಮ ಅಂತೇಳಿ ಹೆಸರು ಬಂದಿದೆ. ನಮಗೆ ಅನ್ನಿಸ್ತದ ನಾಳಿನ ದಿನ ಏನು 108 ಲಿಂಗಗಳೇನು ಸ್ಥಾಪನೆ ಆಗ್ತಾವಲ್ಲ, ಆ 108 ಲಿಂಗಗಳು ಕೂಡಿಕೊಂಡು ಒಂದೇ ಜಾಗದಲ್ಲಿ ಇರೋದಕ್ಕಾಗಿ ಇದು ಕೇವಲ ಸಂಗನಕಲ್ ಗ್ರಾಮ ಅಲ್ಲ, ಶಿವಸಂಗನಕಲ್ ಗ್ರಾಮ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. 108 ಲಿಂಗಗಳು ಸಂಘವಾಗಿ ಒಂದೇ ತಲ್ಲಿ ಸ್ಥಾಪನೆ ಆಗಿದ್ದಕ್ಕಾಗಿ ಇದು ಕೇವಲ ಸಂಗನಕಲ್ ಅಲ್ಲ, ಶಿವಸಂಗನಕಲ್ಲು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹುಶಃ ನಮ್ಮ ಬಳ್ಳಾರಿ ಜಿಲ್ಲೆದೊಳಗ 108 ಲಿಂಗಗಳು ಪಾಣಿವಾಟದ ಆಕಾರದೊಳಗ ನಾವು ಕಾಣಬೇಕಂದ್ರೆ ಡಿಹಿರಾಳ ಬಗಲಾಗಿರುವಂತಹ ಗವಿಸಿದ್ದೇಶ್ವರ ಕ್ಷೇತ್ರಕ್ಕೆ ಹೋಗಿ ನೋಡ್ಬೇಕು. ಬಹುಶಃ ಇಲ್ಲಿದ್ದವರು ಬಹಳ ಜನ ನೋಡಿರ್ಬಹುದು ಆ ಕ್ಷೇತ್ರವನ್ನು. 108 ಲಿಂಗ ದರ್ಶನ ಮಾಡೋಕ್ಕಾಗಿ ಬಹಳ ಜನ ಗವಿಸಿದ್ದೇಶ್ವರ ಕ್ಷೇತ್ರಕ್ಕೆ ಹೋಗ್ತಿದ್ರು. ಬಹುಶಃ ಇವತ್ತು ಆ ಕ್ಷೇತ್ರವನ್ನು ಮೀರಿಸುವಂತ ಒಂದು ನಿಟ್ಟಿನಲ್ಲಿ ಇನ್ನೆಲ್ಲಾದ್ರೂ ನೋಡೋದಾದ್ರೆ ಸಂಗನಕಲ್ಲಿಗೆ ಹೋಗಿ ನೋಡಬೇಕು 108 ಲಿಂಗ ಎನ್ನುವಂತ ರೀತಿಯಲ್ಲಿ ಇವತ್ತು ಈ ಗ್ರಾಮದಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಬಹುಶಃ ಲಿಂಗಗಳನ್ನು ನಾವು ಪರಮ ಪೂಜ್ಯರು ಬೆಳಗ್ಗೆ ಬಂದು ನೋಡೋದಿವಿ. ಒಂದೊಂದು ಲಿಂಗದಲ್ಲಿ ಕೂಡ ಸಾಕ್ಷಾತ್ ಪರಮಾತ್ಮನ ಕಳೆ ನೆಲೆಸಿದೆ. ಪ್ರತಿಯೊಂದು ಲಿಂಗ ಕೂಡ ಕಾಶಿಯಿಂದ ಬಹಳ ಶ್ರದ್ಧಾ ಭಕ್ತಿಯಿಂದ ಮಡಿಯಿಂದ ಆ ಲಿಂಗಗಳನ್ನು ನೀವು ತಗೊಂಡ್ಬಂದಿದ್ದೀರಿ. ಆ 108 ಲಿಂಗಗಳ ಜೊತೆಗೆ ಪಂಚಮುಖ ಲಿಂಗವನ್ನು ಪ್ರಧಾನ ಲಿಂಗವಾಗಿ ಮಧ್ಯಭಾಗದಲ್ಲಿ ಸ್ಥಾಪನೆ ಮಾಡಿ ನಿಜವಾಗ್ಲೂ ಆ 108 ಲಿಂಗಗಳ ಸ್ಥಾಪನೆ ಮಾಡಿದ್ರಿಂದ ಈ ಸಂಗನಕಲ್ ಗ್ರಾಮ ಶಿವಸಂಗನಕಲ್ ಗ್ರಾಮ ಆಗಿದೆ ಅಂತ ಹೇಳ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟು ಚಲೋ ಕಾರ್ಯಕ್ರಮ ನೀವೆಲ್ಲರೂ ಮಾಡಿದೆ. ಆದ್ರೆ ಆ 108 ಲಿಂಗಗಳು ಯಾರು ಕೊಟ್ಟಿದಾರ? ನಿಮ್ಮ ಮನೆಗಳಿಂದ ಏನು ಲಿಂಗ ಬಂದಿಲ್ಲ. ಇವತ್ತು ಆ 108 ಲಿಂಗಗಳ ಸ್ಥಾಪನೆ ಆಗಿ ಇವತ್ತು ಈ ಗ್ರಾಮದಲ್ಲಿ ಇಂತಹ ಒಂದು ಕಾರ್ಯಕ್ರಮ ನಡೆಯಬೇಕಾದ್ರೆ ಈ ವೇದಿಕೆ ಮೇಲೆ ಆ 108 ಲಿಂಗಗಳು ಕೊಟ್ಟಿರುವಂತಹ ದಾನಿಗಳೇನು ಕುಂತಿದಾರಲ್ಲ, ಅವ್ರಿಗೆ ಒಂದು ಜೋರಾದ ಚಪ್ಪಾಳದೊಂದಿಗೆ ಧನ್ಯವಾದಗಳನ್ನು ತಿಳಿಸ್ಬೇಕು. ಯಜಮಾನ್ರವರು ಅವ್ರಿಗೆ ಬರುವಂತ ಪೆನ್ಷನ್ನಲ್ಲಿ ಅವರು ಕೂಡಿಟ್ಕೊಂಡಿರುವಂತ ಹಣದಲ್ಲಿ ಸುಮಾರು ಈ ಗ್ರಾಮದಲ್ಲಿ ಅಷ್ಟೇ ಅಲ್ಲ, ಯಾವುದೇ ಒಂದು ಗ್ರಾಮದಲ್ಲಿ ದೇವಸ್ಥಾನ ಕಟ್ತೀವಿ, ಅದು ಈಶ್ವರ ದೇವಸ್ಥಾನ ಕಟ್ತೀವಿ, ನಮಗೆ ಲಿಂಗ ಬೇಕು ಅಂತ ಹೇಳಿ ಅವ್ರ ಕಿವಿಗೆ ಬಿದ್ದ ಕ್ಷಣ ಸಾಕು ಆ ಗ್ರಾಮ ಯಾವುದು, ಆ ದೇವಸ್ಥಾನ ಎಲ್ಲಿ ಕಟ್ತಾರ ಅಂತೇಳಿ ಅವರೇ ಹುಡುಕೊಂಡು ಹೋಗಿ ಆ ಲಿಂಗ ಎಷ್ಟೇ ಆಗಲಿ ಆ ಲಿಂಗವನ್ನು ಕೊಡಿಸುವಂತ ಕೆಲಸವನ್ನು ಆ ಯಜಮಾನರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಈ ಗ್ರಾಮದಲ್ಲಿ ಕೂಡ 108 ಲಿಂಗ ಸ್ಥಾಪನೆ ಮಾಡಬೇಕಂತ ಸಂಕಲ್ಪ ಮಾಡಿದ ಮಾತ್ರಕ್ಕೆ ಅವರು 108 ಲಿಂಗಗಳನ್ನ ಆ ಕುಟುಂಬ ಸದಸ್ಯರು ಎಲ್ಲರೂ ಸೇರಿ ಇವತ್ತು ಮನಪೂರ್ವಕವಾಗಿ ದಾನವನ್ನು ಮಾಡಿದ್ದಾರೆ. ಅಂತ ದಾನದ ಪ್ರತಿಫಲವಾಗಿ ಸಂಗನಕಲ್ ಗ್ರಾಮದಲ್ಲಿ ಇಂಥ ಅದ್ಭುತವಾದ ಧರ್ಮ ಕಾರ್ಯ ನಡೆದಿದೆ. ತಾವೆಲ್ಲರೂ ಇನ್ನು ಕೇವಲ ಒಂದೇ ಒಂದು ತಾಸು ಪ್ರಶಾಂತ ಚಿತ್ತರಾಗಿ ಕುಂತ್ರೆ ಕಾರ್ಯಕ್ರಮ ಮುಗಿತದ.
ತದನಂತರ ತಾವೆಲ್ಲರೂ ಪ್ರಸಾದ ಮಾಡಿ ಮನೆಯೊಳಗೆ ಹೋಗ್ಬೋದು. ನಾಳೆ ಬೆಳಗಿನ ಜಾವ 4 ಗಂಟೆಗೆ ಇದೇ ಸ್ಥಾನದಲ್ಲಿ 108 ಲಿಂಗಗಳನ್ನು ತ್ರಿಮೂರ್ತಿಗಳ ಸ್ವರೂಪರಾಗ ಜಗದ್ಗುರು ಮಹಾಸನ್ನಿಧಿಯವರು ಪ್ರತಿಷ್ಠಾಪನೆ ಮಾಡ್ತಾರೆ. ಈಗ ಉಜ್ಜಯಿನಿಯ ಮಹಾಸನ್ನಿಧಿಯವರು ದಯಮಾಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಶ್ರೀಶೈಲ ಮಹಾಸನ್ನಿಧಿಯವರು ದಯಮಾಡಿಸಿದಾರೆ. ತಾವೆಲ್ಲರೂ ಎದ್ದು ನಿಂತು ಅವರಿಗೆ ಜೋರಾದ ಜೈಕಾರವನ್ನು ಮಾಡ್ತಾ ಸ್ವಾಗತವನ್ನು ಮಾಡಬೇಕು. ಜಯಮಂಗಲಂ ಜಯ ನಮ ಪಾರ್ವತಿ ಪದೇ ರಾಧಿ ಮಹಾರಾಜ ಕಿ ಜಯಮಂಗಲಂ ಜಯ ನಮ ಪಾರ್ವತಿ ಪದೇ ಭ್ರಮರಾಂಬ ಸಮೇತ ಮಲ್ಲಿಕಾರ್ಜುನ ಮಹಾಸ್ವಾಮಿ ಕಿ ಜಯಮಂಗಲಂ ಜಯ ನಮ ಪಾರ್ವತಿ ಪದೇಶ್ವರ ಮಹಾದೇವ. ತಮ್ಮ ಜಾಗದಾಗ ಕೂಡ್ರಿ. ಎದ್ದೀವಲ್ಲ ಅಂತೇಳಿ ಹಂಗೆ ನಡ್ಕೊಂತ ಹೋಗ್ಬಿಡ್ಬೇಡ ಆ ಕಡೆಗೆ. ಹಂಗ ಮಾಡೋರು ಇರ್ತಾರೆ. ನಿಮ್ಮ ಜಾಗದಾಗ ಬಂದ್ರೆ ನಾವೆಲ್ಲ ಫೋಟೋ ತಗೊಂಡಿವಿ ಯಾರು ಇದಾರ ಇಲ್ಲ ಅಂತೇಳಿ. ಹೀಗೆ ಶ್ರೀಶೈಲ ಮಹಾಸನ್ನಿಧಿ ಇಂಥ ಯಾವುದಾದ್ರೂ ಒಂದು ಶ್ರೇಷ್ಠ ಧರ್ಮ ಕಾರ್ಯ ನಡಿಬೇಕಾದ್ರೆ ದಾನಕ್ಕೆ ಮಾಡಿರುವಂತಹ ಆ ಪ್ರತಿಫಲವಾಗಿ ಇಂಥ ಶ್ರೇಷ್ಠವಾದ ಧರ್ಮ ಕಾರ್ಯಗಳು ನಡೀತಾ ಇರ್ತಾವೆ. ಅದಕ್ಕೆ ಶುಭ ಸಮರ್ಪಣೆ ಮಾಡಿ ಒಂದು ಸಾರಿ ಓಂ ನಮಃ ಶಿವಾಯ ಅಂದ್ರೆ ಸಾಕು ಅಂತ ಹೇಳಿದ್ರು. ಬಹುಶಃ ಹುಟ್ಟಿರುವಂತ ಪ್ರತಿಯೊಬ್ಬ ಮನುಷ್ಯನಿಗೂ ಭಕ್ತಿ ಒಲಿತೆ ಅಂತ ಹೇಳಕ್ ಆಗಲ್ಲ. ಆದ್ರೆ ಬಹಳ ಸುಲಭವಾದ ಮಾರ್ಗ ಏನು ಅಂತ ಕೇಳಿದ್ರೆ ದಾನ ಮಾಡೋದು ಬಹಳ ಸುಲಭವಾದ ಮಾರ್ಗ. ಕೈ ಜೋಡಿಸಿ ನಮಸ್ಕಾರ ಮಾಡಿದ್ರು ಮಾಡದೆ ಹೋದ್ರೂ ಕೂಡ ನಿಮ್ಮ ಮನೆ ಮುಂದಕ್ಕೆ ಬಂದಿರುವಂತ ಭಿಕ್ಷುನಿಗೆ ಆಗಿರ್ಲಿ ಅಥವಾ ನಡೆಯುವಂತ ಧರ್ಮ ಕಾರ್ಯಕ್ಕಾಗಿರ್ಲಿ ನಿಮ್ಮ ಮನಪೂರ್ವಕವಾಗಿ ನಿಮ್ಮ ಕೈಯಿಂದ ಏನಾದರೂ ದಾನ ಧರ್ಮವನ್ನು ಮಾಡಿದ್ದೆ ಆದ್ರೆ ನಿಮ್ಮ ಸರ್ವ ದರಿದ್ರವನ್ನು ಕಳಿಸಿ ನಿಮಗೆ ಸುಖ ಸಂಪತ್ತನ್ನು ಕೊಡುವಂತ ಶಕ್ತಿ ಆ ದಾನಕ್ಕಿದೆ. ಅದಕ್ಕೆ ಅದತ್ತ ದೋಷಣ ಭವಿದರಿದ್ರ ಅಂತ ಹೇಳ್ತಾನೆ. ದಾನ ಮಾಡದೇ ಇರುವಂತ ಕಾರಣಕ್ಕಾಗಿ ಮನುಷ್ಯನಿಗೆ ಏನು ಪ್ರಾಪ್ತಿ ಆಗುತ್ತೆ ಅಂತ ಕೇಳಿದ್ರೆ ದರಿದ್ರ ಪ್ರಾಪ್ತಿ ಆಗುತ್ತೆ. ನೀವು ನೋಡ್ರಿ, ಯಾರಾದ್ರೂ ಭಿಕ್ಷೆ ಬೇಡದಕ್ಕೆ ಹೋಗ್ಯಾರ ಅಂತ ಕೇಳಿದ್ರೆ ಶ್ರೀಮಂತರ ಮನೆಗೆ ಹೋಗ್ತಾರಂತ ಅರ್ಥ ಅಲ್ಲ. ಯಾರು ಮನೆಯೊಳಗೆ ಕೊಡುವಂತ ಗುಣ ಇದಲ್ಲ ಆ ಮನೆಗೆ ಮಾತ್ರ ಹೋಗ್ತಾರದ ಭಿಕ್ಷೆ ಬೇಡದಕ್ಕಾಗಿ. 5-6 ಅಂತಸ್ತು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿರ್ಬೋದು, ಆದ್ರೆ ಕೊಡುವಂತ ಗುಣ ಇಲ್ಲದೆ ಹೋದ್ರೆ ಆ ಮನೆಗೆ ನಾಯಿ ಕೂಡ ಹೋಗಂಗಿಲ್ಲ. ಒಂದು ಸಣ್ಣ ಗುಡಿಸಲಲ್ಲೇ ಇರ್ಲಿ, ಒಂದು ಸಣ್ಣ ಕುಟೀರದಲ್ಲೇ ಇರಲಿ, ಅವನು ಇದ್ದಿದ್ರಾಗೆ ದಾನ ಮಾಡುವಂತ ಗುಣ ಇದೆ ಅಂತ ಕೇಳಿದ್ರೆ ಆ ಮನೆಗೆ ಹೆಚ್ಚು ಗುರುಗಳು ಭಿಕ್ಷುಕರು ಹೋಗ್ತಾ ಇರ್ತಾರ. ಹಾಗೆ ದಾನ ಮಾಡಿದ್ರಿಂದ ಮನುಷ್ಯನಿಗೆ ಏನು ಕಳೀತದೆ ಅಂದ್ರೆ ದರಿದ್ರ ದೂರ ಆಗ್ತದೆ. ದಾನ ಮಾಡದೆ ಹೋದ್ರೆ ದರಿದ್ರ ಪ್ರಾಪ್ತ ಆಗ್ತದೆ. ಮನುಷ್ಯನಿಗೆ ದಾನ ಮಾಡದೆ ಹೋದ್ರೆ ದರಿದ್ರ ಪ್ರಾಪ್ತ ಆಗ್ತದೆ. ಆ ದರಿದ್ರದಿಂದ ಏನಾಗ್ತದೆ ಅಂದ್ರೆ ಮನುಷ್ಯ ಮೇಲಿಂದ ಮೇಲೆ ಪಾಪ ಕಾರ್ಯಗಳನ್ನ ಮಾಡ್ತಾನ. ಆ ಪಾಪ ಕಾರ್ಯಗಳಿಂದ ಮತ್ತೆ ಅವನು ನರಕಕ್ಕೆ ಹೋಗ್ತಾನ. ನರಕಕ್ಕೆ ಹೋದ್ಮೇಲೆ ಮತ್ತೆ ಪಾಪಗಳನ್ನ ಮಾಡ್ತಾನ. ಪುನರ್ಧನಿದ್ರು ಪುನರೇವ ಪಾಪಿ ಅಂತ ಹೇಳ್ತಾನೆ. ಹಾಗಾಗಿ ಮನುಷ್ಯನಾದವನಿಗೆ ಪುಣ್ಯ ಸಂಗ್ರಹ ಮಾಡೋದಕ್ಕಾಗಿ ಕಲಿಯುಗದಲ್ಲಿರುವಂತ ಏಕೈಕ ಸುಲಭವಾದ ಮಾರ್ಗ ಅಂತ ಕೇಳಿದ್ರೆ ಅದು ದಾನ ಮಾಡುವುದು. ಇಂಥ ಧರ್ಮ ಕಾರ್ಯಗಳಿಗೆ ಸತ್ಪಾತ್ರಕ್ಕೆ ದಾನ ಮಾಡಬೇಕು. ಸಿರಿಬಂದ ಕಾಲಕ್ಕೆ ಕರೆದು ದಾನವನ್ನು ಮಾಡು ಅಂತ ಹೇಳ್ತಾನೆ. ಇವತ್ತು ನಿಮಗೆ 108 ಲಿಂಗ ಕೊಟ್ಟಿರುವಂತ ಆ ಯಜಮಾನರದ್ದು ಈ ಊರಲ್ಲ, ಹೌದಲ್ಲ? ಈ ಊರಲ್ಲ, ಅವ್ರು ಎಲ್ಲೋ ವಾಸ ಮಾಡುವಂಥವ್ರು. ಅವರಿಗೆ ಈ ಕಾರ್ಯಕ್ರಮ ನಡೆಯುತ್ತದಂದ್ರೆ ಗೊತ್ತಿಲ್ಲ. ಆದರೆ ಕೇವಲ ಕಿವಿಯೊಳಗೆ ಬಿದ್ದ ಕ್ಷಣನೇ ಸಿರಿಬಂದ ಕಾಲಕ್ಕೆ ಕರೆದು ದಾನ ಮಾಡೋ ಎನ್ನುವಂತ ನಿಟ್ಟಿನಲ್ಲಿ 108 ಲಿಂಗಗಳನ್ನು ನಾನು ಕೊಡ್ತೀನಪ್ಪ ಅಂತೇಳಿ ಮನಪೂರ್ವಕವಾಗಿ ಅವರು ಕರೆದು ಏನು ಇವತ್ತು ದಾನ ಮಾಡಿದ್ರಲ್ಲ, ಇದೇ ನಿಜವಾದ ಶ್ರೇಷ್ಠ ದಾನ. ಇದೇ ನಿಜವಾದ ಶ್ರೇಷ್ಠ ದಾನ. ಬಹಳ ಜನ ದಾನ ಮಾಡ್ತಾರ. 10 ರೂಪಾಯಿ ಕೊಟ್ಟು ನನ್ನ ಹೆಸರು ಹೇಳಿಲ್ಲ ಅಂತೇಳಿ ಜಗಳಾಡೋರು ಇರ್ತಾರ. ಹಿಂಗೆ ಒಂದು ದೇವಸ್ಥಾನ ಇತ್ತಂತ. ಆ ದೇವಸ್ಥಾನಕ್ಕೆ ಒಬ್ಬ ವ್ಯಕ್ತಿ ಏನ್ ಮಾಡಿದ್ದ, ಬ್ಯಾಸಿಗೆಯಾಗ ಬಹಳ ಜನ ಭಕ್ತರು ಬಂದು ಕುಂದಿರ್ತಾರಪ್ಪ, ಒಂದಿಷ್ಟು ಫ್ಯಾನ್ ಹಾಕೊಂಡ್ ಕುಂದ್ರೆ ಗಾಳಿನ ಬರ್ತದ ಅಂತೇಳಿ ಫ್ಯಾನ್ ಕೊಡಿಸಿದಂತ. ಕೊಡಿಸಿದವನ್ ಏನ್ ಮಾಡ್ದ, ಫ್ಯಾನ್ಗೆ ಎಷ್ಟು ರೆಕ್ಕೆ ಇರ್ತಾವ್ರಿ? 3 ಇರ್ತಾವಲ್ಲ, ನಿಮ್ಮ ಊರ 3 ಇರ್ತಾವಳು. ಹೌದ? ಆ 3 ರೆಕ್ಕೆಗೆ ಏನ್ ಮಾಡ್ದ, ಅವನ ಹೆಸರು, ಅವ್ರ ಅಪ್ಪನ ಹೆಸರು, ಅವ್ರ ತಾತನ ಹೆಸರು, 3 ಹೆಸರು ಆ ರೆಕ್ಕೆಗಳು ಬರೋದ್. ಬರೋದು ಫ್ಯಾನ್ ಗುಡಿಯಾಗ ಹಾಕ್ದ. ಹೋಗ್ಲಿ ಬಿಡ ಅಂತ ಸುಮ್ಮನೆ ಇದ್ರು ಆ ಗುಡಿ ಕಮಿಟಿ ಅವ್ರು. ಯಾವಾಗ ಮೀಟಿಂಗ್ ಮಾಡಕ್ ಹಚ್ಚಿದ್ರು, ಕುದಿ ಆಗಕ್ ಹಚ್ಚಿದ್ ಬ್ಯಾಸಿಗೆಯಾಗ ಫ್ಯಾನ್ ಹಾಕಿದ.
ಫ್ಯಾನ್ ಹಾಕ್ದಂಗೆಲ್ಲ ಅವ್ನು ಬಂದು ಆಫ್ ಮಾಡೋದು, ಫ್ಯಾನ್ ಹಾಕ್ದಂಗೆಲ್ಲ ಅವ್ನು ಬಂದು ಆಫ್ ಮಾಡೋದು. ಯಾಕಪ್ಪ ಹಿಂಗೆ ಮಾಡ್ತೀವಿ? ಫ್ಯಾನ್ ಕೊಡಿಸಿದ್ದೇ ನೀನು, ಮತ್ತೆ ಫ್ಯಾನ್ ಹಾಕೊಂಡ್ರೆ ನೀನು ಎದಕ್ಕೆ ಆಫ್ ಮಾಡ್ತೀವಿ ಅಂತ ಕೇಳಿದ್ರೆ ಅವ್ನು ಹೇಳ್ತಾನ, ನೀವು ಫ್ಯಾನ್ ಹಾಕಿದ್ರೆ ಅದು ಗರ 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 ತಿರುಗ್ತದೆ, ತಿರುಗಿದ್ರೆ ಅದ್ರ ಮೇಲೆ ಬರೆದಿರುವಂತ ಹೆಸರು ಕಾಣಂಗಿಲ್ಲ, ಅದಕ್ಕೆ ನಾನು ಆಫ್ ಮಾಡ್ತೀನಿ, ಅದ್ರ ಹೆಸರು ಎಲ್ಲರಿಗೂ ಕಾಣಬೇಕಂತ ಹೇಳ್ತಾನೆ. ಆ ಫ್ಯಾನ್ ಮೇಲೆ ಹೆಸರು ಕಾಣಬೇಕಂತೇಳಿ ಅವ್ನು ಫ್ಯಾನ್ ಆಫ್ ಮಾಡಕ್ ಹಚ್ಚಾನ. ಅಂದ್ರೆ ಕೊಡಿಸಿದ್ರಾಗ ಏನು ಸಾರ್ಥಕ ಇದೆ ಅಂದ್ರೆ, ದಾನ ಮಾಡೋದ್ರಲ್ಲಿ ನಿಸ್ವಾರ್ಥವಾಗಿ ಯಾರು ದಾನ ಮಾಡ್ತಾರಲ್ಲ ಅವ್ರಿಗೆ ನಿಜವಾದ ಭಗವಂತ ಒಲಿತಾನ. ಇವತ್ತು ಆ ನಿಟ್ಟಿನಲ್ಲಿ ನಿಮ್ಮ ಸಂಗನಕಲ್ಲು ಗ್ರಾಮದಲ್ಲಿ ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮಕ್ಕಾಗಿ ತಮ್ಮದೇ ಆಗಿರುವಂತ ತನು ಮನ ಧನ ಸೇವೆ ಮಾಡಿರಲ್ಲ, ನಿಮ್ಮ ಭಕ್ತಿಗೆ ಒಲೆದು ಮೂವರ ಜಗತ್ತುಗಳ ಈ ಗ್ರಾಮಕ್ಕೆ ದಯಮಾಡಿಸಿರಿ ಅನ್ನುವಂಥ ಮಾತನ್ನು ಹೇಳಿ, ಈಗ ನನ್ನ ನುಡಿ ಪುಷ್ಪಗಳನ್ನು ಪರಮಪೂಜ್ಯರ ಪಾದಕ್ಕೆ ಸಮರ್ಪಣೆ ಮಾಡಿ ಅದ್ರ ಜೊತೆಗೆ ಆ 108 ಲಿಂಗಗಳ ಜೊತೆಗೆ ದಕ್ಷಿಣಾಮೂರ್ತಿ ಆ ವಿಗ್ರಹವನ್ನು ಕೂಡ ದಾನ ಮಾಡಿದ್ದಾರೆ. ರಾಚಮ್ಮನವರು ತಿಪ್ಪನಗೌಡರು ಕೂಡ ಸಂಗನಕಲ್ ಗ್ರಾಮದವರು. ಅವರು ಇದೇ ಗ್ರಾಮದವರು. ದಕ್ಷಿಣಾಮೂರ್ತಿ ಅಂದ್ರೆ ಆ ಸಾಕ್ಷಾತ್ ಪರಮಾತ್ಮನೇ ಗುರುರೂಪ ತಾಳಿರುವಂತ ಮೂರ್ತಿ ಅದು ದಕ್ಷಿಣಾಮೂರ್ತಿ. ದಕ್ಷಿಣ ಮುಖ ಮಾಡಿ ಪರಮಾತ್ಮ ಕುಂತಾಗ ದಕ್ಷಿಣಾಮೂರ್ತಿ ಅಂತ ಹೆಸರು ಬಂತು. ಅಂತ ದಕ್ಷಿಣಾಮೂರ್ತಿಯ ವಿಗ್ರಹವನ್ನು ನಮ್ಮ ರಾಚಮ್ಮ ಮತ್ತು ತಿಪ್ಪನಗೌಡರು ಕೊಟ್ಟಿದ್ದಾರೆ. ಅವ್ರಿಗೂ ಜೋರಾದ ಚಪ್ಪಾಳೊಂದಿಗೆ ಧನ್ಯವಾದವನ್ನು ತಿಳಿಸಿ ಜಗದ್ಗುರು ಅವರ ಆಶೀರ್ವಾದ ಅವ್ರಿಗೆ ಇರಲಿ ಅಂತೇಳಿ ಹಾರೈಸುತ್ತಾ, ಈಗ ಶ್ರೀಶೈಲ ಮಹಾಸನ್ನಿಧಿಯವರನ್ನ ಸದ್ಭಕ್ತರು ಸ್ವಾಗತ ಮಾಡಿಕೊಳ್ಬೇಕು. ಇನ್ನು ಮುಂದಿನ ಕಾರ್ಯಕ್ರಮ ನಿರೂಪಕರು ನಡೆಸ್ಬೇಕಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತಾರೆ. ಓಂ ಶಾಂತಿ ಶಾಂತಿ. ಶುಭ ಸಂದೇಶವನ್ನು ನೀಡಿದಂತಹ ಪರಮ ಪೂಜ್ಯರಿಗೆ ಧನ್ಯವಾದಗಳು. ಇದೀಗ ತಾನೇ ಆಗಮಿಸಿದಂತಹ ಶ್ರೀಮದ್ ಗಿರಿರಾಜ ಸೂರ್ಯಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದಂಗಳವರು ಶ್ರೀಶೈಲ ಪೀಠ ಮಹಾಸನ್ನಿಧಿಯವರಿಗೆ ಸಂಗನಕಲ್ಲು ಗ್ರಾಮದವರಾದಂತಹ ಕುಟುಂಬಸ್ಥರು, ಮಲ್ಲಿಕಾರ್ಜುನ ಕುಟುಂಬಸ್ಥರು ಮಹಾಸನ್ನಿಧಿಯನ್ನು ಗುರುರಕ್ಷಣೆ ಪಡೆದುಕೊಳ್ಬೇಕು ಹಾಗೂ ಭಕ್ತಿಪೂರ್ವಕ ಪ್ರಣಾಮ ಸಲ್ಲಿಸಿ ಈ ಧರ್ಮಸಭೆಗೆ ಸ್ವಾಗತ ಕೋರಬೇಕೆಂದು ವಿನಂತಿಸಿಕೊಳ್ತೇವೆ. ಇವರು ಪ್ರಾರ್ಥನೆ ಗೀತೆಯನ್ನ ನೆರವೇರಿಸಿಕೊಡ್ಬೇಕೆಂದು ವಿನಂತಿಸಿಕೊಳ್ತೇವೆ. ಭಕ್ತಿ ಗೀತೆಯನ್ನ ನೆರವೇರಿಸಿಕೊಡ್ಬೇಕೆಂದು ವಿನಂತಿಸಿಕೊಳ್ತೇವೆ. ಈ ಧರ್ಮಸಭೆಯ जय मंगलम जय नमः पार्वती शिवर महादेव. श्रीमद जगद्गुरु पंचाचार्य महाराज की जय. ಇದೀಗ ತಾನೇ ಆಗಮಿಸಿದ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ 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 1008 ಪ್ರಣಾಮ ಸಲ್ಲಿಸುವ ಮೂಲಕ ಈ ಧಾರ್ಮಿಕ ಸಭೆಗೆ ಸ್ವಾಗತ ಕೋರಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ನಿಜಲಿಂಗಯ್ಯ ಸ್ವಾಮಿ ಮತ್ತು ಕುಟುಂಬಸ್ಥರು ವೇದಿಕೆ ಮೇಲೆ ಬರಬೇಕು. ಮಹಾಸನ್ನಿಧಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮ ಸಲ್ಲಿಸುವ ಮೂಲಕ ಈ ಧರ್ಮಸಭೆಗೆ ಸ್ವಾಗತ ಕೋರಬೇಕೆಂದು ವಿನಂತಿಸಿಕೊಳ್ತೇವೆ. ಸರ್ ಹಲೋ
ಧರ್ಮಸಭೆಯ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಜ್ಯೋತಿಯನ್ನ ಬೆಳಗಿಸುವ ಮೂಲಕ ಜಗದ್ಗುರುತ್ರಯರ ದಿವ್ಯ ಸಾನ್ನಿಧ್ಯದಲ್ಲಿ ಜ್ಯೋತಿ ಬೆಳಗಿಸುವವರು. दीपं ज्योति परब्रह्म दीपं ज्योति सदाशिवः दीपेन हरते पापं सन्ध्यादीपं नमोऽस्तुते असतो मा सद्गमय तमसो मा ज्योतिर्गमय मृत्योर्मा अमृतंगमय ओम शांति शांति शांति। श्रीमद् जगद्गुरु पंचाचार्य महाराज की, श्रीमद् जगद्गुरु अभिनव सिद्धलिंग शिवाचार्य महाराज की, श्रीमद् जगद्गुरु चन्न सिद्धनाम पंडिताराध्य शिवाचार्य महाराज की, श्रीमद् जगद्गुरु डॉक्टर मल्लिकार्जुन विश्वाराध्य शिवाचार्य महाराज की। जैनम पार्वतीश्वर महादेव। ಕ್ಯಾಮ್ರಾ ಕೊಟ್ಟರೆ ಎಲ್ಲಿ ಹೋದಾತ ಇಲ್ಲಿ ಕೂತ್ಕೊಂಡ್ಬಿಟ್ಟಾನೆ. ಇದೀಗ ಆಗಮಿಸಿದಂತಹ ಶ್ರೀ ಶಟಸ್ಥಲ